ನಮಸ್ಕಾರ ಸ್ನೇಹಿತರೆ, ಚಂದನವನ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾವಿವತ್ತು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿದ್ದೀವಿ. ಸೊ ಹೂವನ್ನು ಬೆಳೆದು ಸಕ್ಸಸ್ ಕಂಡಿರುವಂತಹ ಮಾಲೂರಿನ ರೈತರೊಂದಿಗೆ ನಾವಿದ್ದೀವಿ. ಹಾಗಾದರೆ ಈ ಹೂ ಬೆಳೆಯಲ್ಲಿ ಸಕ್ಸಸ್ ಕಾಣಲಿಕ್ಕೆ ಅವರು ಅನುಸರಿಸಿದಂತಹ ಮೆಥಡ್ಸ್ ಏನು, ಟೆಕ್ನಿಕ್ಸ್ ಏನು ಅನ್ನೋದನ್ನ ಅವರೊಟ್ಟಿಗೆ ಇವತ್ತು ಮಾತಾಡೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್, ತಮ್ಮೂರು ಮತ್ತು ತಮ್ಮ ಹೆಸರು ಬಗ್ಗೆ ತಿಳಿಸ್ಕೊಡಿ. ನಮ್ಮೂರು ಕೋಡೂರು, ಕಸ್ಬಾ ಕೋಡೂರು, ಮಾಲೂರು ತಾಲೂಕು. ಹಾಂ ಸರ್. ನಮ್ಮ ಹೆಸರು ಆಂಜನಪ್ಪ ಅಂತ. ಸೊ ನೀವು ಎಷ್ಟು ವರ್ಷದಿಂದ ಇಲ್ಲಿ ಹೂವನ್ನು ಬೆಳೀತಾ ಇದ್ದೀರಾ ಸರ್? 25 ವರ್ಷದಿಂದ ಬೆಳೀತಾ ಇದ್ದೀವಿ. 25 ವರ್ಷದಿಂದ ಹೂ ಬೆಳೀತಾ ಇದ್ದೀರಾ? ಬೆಳಿತೀರಿ. ಮೊದಲು ಜಾತಿ ಬರ್ತಾ ಇತ್ತು. ಹಾಂ ಸರ್. ಈಗ ಆಲ್ರೆಡಿ ಎಲ್ಲ ಸೀಸನಲ್ಲೂ ಬೆಳೀತಾರೆ. ಹೌದು. ಈಗೆಲ್ಲ ಲೈಟ್ ಹಾಕಿ ಇವಾಗಲೂ ನಾಟಿ ಮಾಡ್ತಾರೆ. ಸೀಸನ್ನೇ ಇಲ್ಲ ಇದಕ್ಕೆ. 200 ರೂಪಾಯಿ, 150, 200, 250, 300 ರೂಪಾಯಿ. ಈಗ ಹೂವು ಬೆಳಿಬೇಕಾದ್ರೆ ನಿಮ್ಗೆ ಸಮಸ್ಯೆಗಳು ಏನು ಕಾಡ್ತವೆ ಹೂವದಲ್ಲಿ? ಕೀಟಗಳು, ಹಾಂ, ರೋಗ. ಹಾಂ, ಮಳೆ ಬಂದರೆ ರೋಗ ಬರ್ತದೆ. ಹೌದು. ಕೀಟಗಳು ತಿಂದರೆ ನೋಡಿ ಈ ರೀತಿ ಆಯ್ತು, ಕೊಳ್ತೋತದೆ ಹುಳು. ಅಂದ್ರೆ ಯಾವ ಕೀಟಗಳು ಇದು? ಈ ಲದ್ದಿ ಹುಳ, ಹಾಂ, ಈ ಹಸುಳ, ಹ್ಮ್ ಇವೆಲ್ಲ ಬಿದ್ದು ನೋಡಿ ಈ ರೀತಿ ಆಗ್ತದೆ. ಸೊ ಲದ್ದಿ ಹುಳ, ಹಸಿರುಳ, ಅದೇ ದಪ್ಪ ದಪ್ಪ ಹುಳ ಬರ್ತದೆ. ದಪ್ಪ ದಪ್ಪ ಹುಳ, ಲದ್ದಿ ಹುಳ. ಆ ಮೊಗ್ಗಲ್ಲೇ ತಿಂದರೆ ನೋಡಿ ಹೂವನೇ ಹೋಗ್ಬಿಡುತ್ತೆ ನಿಮಗೆ. ಹೂವನೇ ಹೋಗ್ಬಿಡ್ತದೆ. ಸೊ ಅವಾಗ ಏನಂದ್ರೆ ಇಳುವರಿನೇ ಬರಲ್ಲ ನಿಮಗೆ? ಬರಲ್ಲ, ಮೊಗ್ಗಲ್ಲೇ ಬಿದ್ದರೆ ಅದಾಗಲ್ಲ. ಸರ್, ಇವಾಗ ಲದ್ದಿ ಹುಳ, ಹಸಿರುಳ ಬಂದು ಹೂವು ಹಾಳು ಮಾಡುತ್ತಂದ್ರೆ ಅದಕ್ಕೆ ಪರಿಹಾರ ಏನು ಕಂಡ್ಕೊಂಡಿದ್ದೀರಿ ನೀವು? ಪ್ರೆಸಿಡೋ ಅಂತ ಔಷಧಿ ತಂದರೆ, ಹಾಂ, ತಂದು ಅದು ಹೊಡೆದ ಮೇಲೆ ಹಾಂ ಸರ್. ಎಲ್ಲ ಕಂಟ್ರೋಲ್ ಆಯಿತು. ಸೊ ಈ ಪ್ರೆಸಿಡೋ ಹೊಡೆದ್ಮೇಲೆ ಹೊಡೆದ ಸೊ ಈ ಕಂಟ್ರೋಲ್ ಆಗಿದೆ. ಕಂಟ್ರೋಲ್ ಆಗಿದೆ. ಸೊ ಇವಾಗ ಹುಳ ಬೀಳೋದೆಲ್ಲ ಕಮ್ಮಿ ಆಗಿದೆ. ಕಮ್ಮಿ ಆಗಿದೆ, ಹುಳ ಇಲ್ಲ. ಹೌದಾ? ಯಾವ್ಯಾವ ಹುಳ ಹೋಗುತ್ತೆ ಈ ಪ್ರೆಸಿಡೋ ಯೂಸ್ ಮಾಡಿದ್ರೆ? ಲದ್ದಿ ಹುಳ, ದಪ್ಪ ಹುಳ, ಹಸಿರುಳ ಹಾಂ ಸರ್. ಎಲ್ಲ ಹೋಗುತ್ತೆ. ಸೊ ಈ ಥರದ ಹುಳುಗಳು ಅಂದ್ರೆ ಏನು, ಈ ಹೂವು ತಿಂದು ಹೂವು ನಾಶ ಮಾಡ್ತಾ ಎಲ್ಲ ಹುಳ ಎಲ್ಲ ಹುಳಲು ಹೋಗ್ಬಿಡ್ತದೆ, ಹೋಗ್ಬಿಡ್ತಾ? ಸೊ ಇದು ಎಷ್ಟನೇ ಕೊಯ್ಲು ಸರ್? ಹೂವು ಇಷ್ಟೆಲ್ಲ ಚೆನ್ನಾಗಿ ಇದು 4ನೇ ಕೊಯ್ಲು. 4ನೇ ಕೊಯ್ಲು ಆಲ್ರೆಡಿ ನಿಮಗೆ? ಆಲ್ರೆಡಿ. ಸೊ ಹೂವು ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲ? ಚೆನ್ನಾಗಿ ಬಂದಿದೆ ನೋಡಿ. ಇದು ಚೆನ್ನಾಗೈತೆ. ಪ್ರೆಸಿಡ ಯೂಸ್ ಮಾಡಿದೆ ನೋಡಿ, ಹೂವು ಚೆನ್ನಾಗಿದೆ. ಅಂದ್ರೆ ಚೆನ್ನಾಗೆಲ್ಲ ಬಂದಿದೆಯಣ್ಣ ಈಗ? ಚೆನ್ನಾಗಿ ಬಂದಿದೆ. ಪ್ರೆಸಿಡೋನ ಹೆಂಗೆ ಅಣ್ಣ ಸಿಂಪಡಣೆ ಮಾಡಿದ್ ನೀವು? 160 ml 200 ಲೀಟರ್ ನೀರಿಗೆ 1 ಎಕರೆಗೆ ಸಿಂಪಡಣೆ ಮಾಡಿರೋದು. 1 ಎಕರೆಗೆ 200 ಲೀಟರ್ ನೀರಿಗೆ 180 ml ಸಿಂಪಡಣೆ ಮಾಡಿದ್ದೀರಾ? ಸರ್, ಇವಾಗ ನೀವು ಪ್ರೆಸಿಡೋನ ಬಳಸಿದ್ದೀರಾ. ಸೊ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಹೇಳ್ತೀವಿ, ಬಂದು ಕೇಳ್ತಾರೆ ಹೆಂಗಪ್ಪ ಯಾವುದು ಮದ್ದು ಹೊಡೆದಂತ. ಪ್ರೆಸಿಡ ಯೂಸ್ ಮಾಡಿದ್ದೀನಪ್ಪ, ನೀವು ಅದೇ ಹೊಡೀರಿ ಅಂತ ಹೇಳ್ತೀನಿ ಅಷ್ಟೇ. ಒಳ್ಳೆ ಇಳುವರಿ ಬರುತ್ತೆ. ಒಳ್ಳೆ ಇಳುವರಿ ಬರ್ತದೆ. ನಮ್ಮ ಹೆಸರು ಮಂಜೇಗೌಡ ಅಂತ. ಹಾಂ ಸರ್. ಅರಳೇರಿ, ಮಾಲೂರು ತಾಲೂಕು, ಕೋಲಾರ ಡಿಸ್ಟಿಕ್. ಹೌದು. ಸೊ ಎಷ್ಟು ವರ್ಷದಿಂದ ನೀವು ಹೂಕಸ್ ಬೆಳೀತಾ ಇದ್ದೀರಾ ಸರ್? ಸುಮಾರು ಒಂದು 20 ವರ್ಷದಿಂದ ಬೆಳೀತಾ ಇದೆ. 20 ವರ್ಷದಿಂದ. ಎಷ್ಟು ಎಕರೆದಲ್ಲಿ ಹಾಕಿದ್ದೀರಿ ಸರ್? ಈಗ ಒಂದು 2.25 ಎಕರೆ, 2.5 ಎಕರೆ. 2.5 ಎಕರೆದಲ್ಲಿ ಹಾಕಿದ್ದೀರಾ. ಸೊ ಈ ಹೂಕೋಸನ್ನ ಬೆಳೆದಿದ್ದೀರಲ್ಲ, ಇದು ಎಷ್ಟು ತಿಂಗಳಿಗೆ ಬೆಳೆ ಬರುವಂಥದ್ದು ಸರ್? ಇದು 2 ತಿಂಗಳು. 2 ತಿಂಗಳು. 2 ತಿಂಗಳ ಮೇಲೆ 8 ದಿವಸ, 2.5 ತಿಂಗಳು ಲಾಸ್ಟ್ ಫೈನಲ್ ಆಗುತ್ತೆ. ಲಾಸ್ಟ್ ರೇಟ್ ಇದ್ರೆ ಒಂದು 2-2.5 ಲಕ್ಷ ಬರುತ್ತೆ. ರೇಟ್ ಇಲ್ಲ ಅಂದ್ರೂ ರೇಟ್ ಇಲ್ಲ ಅಂದ್ರೆ ಏನೋ ಒಂದು ಸ್ವಲ್ಪ ಹಾಕಿದ್ದು ಇದಕ್ಕಂತ ಮೋಸ ಇಲ್ಲ ಅಂತ. ಲೇಬರ್ ಕಡಿಮೆ, ಅದರಿಂದ ಇದು ಮಾಡ್ತಾರೆ. ಅಂದ್ರೆ ಲೇಬರ್ ಕೆಲಸ ಕಮ್ಮಿ ಆಗುತ್ತೆ. ಲೇಬರ್ ಕೆಲಸ ಕಡಿಮೆ ಆಗುತ್ತೆ, ಔಷಧಿಗಳು ಅಷ್ಟೊಂದೇನು ಇದಾರಲ್ಲ. ಅಂದ್ರೆ ಇಲ್ಲಿ ನಷ್ಟ ಅನ್ನೋದೇನಿಲ್ಲ ಸರ್ ಇದ್ರಲ್ಲಿ ನಷ್ಟ ಅನ್ನೋದಿಲ್ಲ. ಈ ಹೂಕೋಸ್ ಬೆಳಿಬೇಕಾದ್ರೆ ನಿಮ್ಗೆ ಸಮಸ್ಯೆಗಳು ಏನೇನು ಕಾಡ್ಬೋದು ಅಂತ? ಇದರಲ್ಲಿ ಮೇನ್ ಇದೆ ಅಂತ ಹೇಳಿದ್ರೆ ಕೀಟಗಳು. ಕೀಟ ಅಂದ್ರೆ ಇದು ಹುಳ, ರಬ್ಬರ್ ಹುಳ. ಆಮೇಲೆ ಈ ವಜ್ರ ಇದಂತ ಸಣ್ಣ ಹುಳ ಬರ್ತದಲ್ಲ, ಅದೇ ಮೇನ್ ಹುಳನ ವೈಟ್ ಪ್ಲೇ ಬೀಳುತ್ತೆ. ಇದು ಹುಳ ತಿಂದಿರೋದು ಈಗ ಕಂಟ್ರೋಲ್ ಇದೆ. ಮೊದ್ಲು ತಿಂದಿರೋದು ರಬ್ಬರ್ ಹುಳ DBM ಅಂತ, ಅದ್ ಬೀಳುತ್ತದೆ. ಏನನ್ನ ಹಾಳು ಮಾಡೋದು ಫಸ್ಟ್? ಏನ್ ಟಾರ್ಗೆಟ್ ಅಂದ್ರೆ ಎಲೆ ಫುಲ್ ತಿಂತದೆ. ಎಲೆ ಆದ್ಮೇಲೆ ತಿರ್ಗಾ ಮತ್ತೆ ಹೂವು ಬರೋಳಗೆ ಹೂವು ತಿನ್ಕೊಳ್ತದೆ. ಇಷ್ಟೊಂದು ಹುಳುಗಳು ಬೀಳ್ತವೆ, ನಾಶ ಮಾಡ್ತವೆ ಅಂತಂದ್ರಲ್ಲ ಕೋಸ್ನ, ಇದಕ್ಕೆ ಪರಿಹಾರ ಏನ್ ಕಂಡ್ಕೊಂಡಿದ್ದೀರಾ ನೀವು ಅಂತ? ಇವಾಗ ನಾವು ಮೊದಲಿಂದ ಔಷಧಿ ಮಾಡ್ತಾ ಇದ್ವಿ. ಕಂಪ್ನಿಯವ್ರು ಬಂದು ಇದು ಮಾಡ್ಕೊಟ್ರು, ನಮ್ ಪ್ರೆಸಿಡೋ ಅಂತ ಒಂದು ಔಷಧಿ ತಂದ್ಕೊಟ್ರು. ಅದನ್ನ ಇದು ಮಾಡೋದನ್ನು ಈಗ ಮತ್ತೆ ಹುಳ ಕಂಟ್ರೋಲ್ ಬಂದಿದೆ. ಹುಳ ಬಿದ್ದಿತ್ತು, ಈಗ ಕಂಟ್ರೋಲ್ ಬಂದಿದೆ. ಕಂಟ್ರೋಲ್ ಬಂದಿದೆ. ಪ್ರೆಸಿಡೋ ಹಾಕಿದ್ಮೇಲೆ ಸ್ವಲ್ಪ ರಬ್ಬರ್ ಹುಳುಗಳೆಲ್ಲ ಕಂಟ್ರೋಲ್ ಬಂದಿದೆ. ಸೊ ಹೆಂಗ್ ಇವಾಗ ಪರವಾಗಿಲ್ವಾ? ಮೊದ್ಲಿಗೆ ಈಗ ಸದ್ಯಕ್ಕಿಲ್ಲ ಹೊಡೆದ್ಮೇಲೆ ಸ್ವಲ್ಪ ಕಂಟ್ರೋಲ್ ಆಗಿದೆ. ಈಗ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಬೇರೆ ರೈತರಿಗೆ ಅಂದ್ರೆ ಈಗ ಇದು ಪ್ರೆಸಿಡೋನ ಯೂಸ್ ಮಾಡೋದಕ್ಕೆ ಅನುಕೂಲ ಐತೆ. ಈ ಹುಳ ನಮ್ದ್ರಲ್ಲಿ ಬಿದ್ದಿತ್ತು, ಇದು ಹೊಡೆದ್ಮೇಲೆ ಕಂಟ್ರೋಲ್ ಬಂದಿದೆ. ಇದನ್ನ ನೆಕ್ಸ್ಟ್ ಮಾಡ್ಬೋದು. ರೈತರು ಮಾಡಿದ್ರೆ ಒಳ್ಳೇದು. ಆದಾಯ ಇಳುವರಿ ತೆಗಿಬಹುದು. ಆದಾಯ ಹುಳ ಕಂಟ್ರೋಲ್ ಮಾಡಿದ್ರೆ ಆದಾಯ ಬಂದೇ ಬರ್ತದೆ. ಸ್ನೇಹಿತರೆ, ಪ್ರೆಸಿಡೋನ ಟೊಮೊಟೊ ಬೆಳೆಯಲು ಕೂಡ ಬಳಕೆ ಮಾಡ್ತಾ ಇದ್ದಾರೆ. ಈಗ ಟೊಮೊಟೊ ಬೆಳೆಯುವಂತಹ ರೈತರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮೊದಲಿಗೆ ಅವ್ರ ಪರಿಚಯ ಮಾಡ್ಕೊಳ್ಳೋಣ. ಸರ್, ತಮ್ಮ ಹೆಸರು ಹಾಗೆ ಊರ ಬಗ್ಗೆ ತಿಳಿಸ್ಕೊಡಿ. ನನ್ನ ಹೆಸರು ಲಕ್ಷ್ಮೀನಾರಾಯಣ ಮೂರ್ತಿ ಅಂತ. ನಮ್ದು ಅರಳೇರಿ, ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ. ನಾವು ಸುಮಾರು 10-15 ವರ್ಷದಿಂದ ಟೊಮೊಟೊ ಬೆಳಿತೀವಿ. ಮೇಜರ್ ಆಗಿ ಕಾಂಡ ಕೊರಕ ಮತ್ತು ಹಣ್ಣಿನ ಕೊರಕ, ಕಾಯಿ ಬಂದಾಗ ಅದ್ರ ಕೊರೆಯ ಹುಳು ಬೀಳ್ತದೆ. ಆವಾಗ ನಮಗೆಲ್ಲ ಡ್ಯಾಮೇಜ್ ಜಾಸ್ತಿ ಬರ್ತದೆ. ಸೊ ಅವಾಗ ಜಾಸ್ತಿಯಾಗಿ ಲಾಸ್ ಆಗ್ತದೆ ರೈತರಿಗೆ. ಇದು ಟೊಮೆಟೊ ಕಾಯಿ ಪಿಂದೆ ಇದ್ದಾಗ ಈ ರೀತಿ ಬರ್ತದೆ. ಈ ರೀತಿ ಕಾಯಿ ಒಳಗಡೆ ಹೋಗಿ ಹುಳ ಸೇರ್ಕೊಳ್ಳುತ್ತೆ. ಹುಳ ಸೇರ್ಕೊಂಡಾಗ ಒಳಗಡೆನೆ ಹುಳ ಇರುತ್ತೆ.
ಮತ್ತೆ ಅದು ಒಳಗಡೆ ತಿಂದಾಕ್ಬಿಡ್ತು, ಆಮೇಲೆ ನಮಗೇನು ಯೂಸ್ ಆಗಲ್ಲ ಇದು ಕಾಯಿ. ಆಗಲ್ಲ, ಒಳಗೆಲ್ಲ ತಿಂದ್ಬಿಟ್ಟು. ಒಳಗಡೆ ತಿಂದುಬಿಟ್ಟಿರುತ್ತೆ, ಡ್ಯಾಮೇಜ್ ಅಷ್ಟೇ. ಇದು ಒಂದಕ್ಕೊಂದು ಹಿಂಗೆ ತಿಂದ್ಕೊಂಡು ಹೋಗ್ತಾ ಇರ್ತದೆ. ನಾವು ಕಾಯಿ 4-5 ಕಾಯಿ ಇದ್ದಾಗ ಒಂದಕ್ಕೊಂದು ಅಟ್ಯಾಚ್ ಆಗ್ತಾ ಇರ್ತದೆ ಗೊಂಚಿಲಲ್ಲಿ ಒಂದು ಕಾಯಿಗೆ ಆಗಿದೆ ಅಂದರೆ ಇದನ್ನು ಸ್ವಲ್ಪ ದಿವಸ ತಿಂತದೆ, ಮತ್ತೆ ಇನ್ನೊಂದು ಕಾಯಿಗೆ ಹೋಗ್ತದೆ ಹಂಗೆ ಗೊಂಚಲನ್ನೆಲ್ಲ ತಿಂದ್ಕೊಂಡು ಹೋಗ್ತಾ ಇರ್ತದೆ. ಖಾಲಿ ಮಾಡ್ತು, ತಿಂದುಬಿಟ್ಟು ಹೊರಟೋಗಿದೆ ನೋಡಿ. ಒಳಗಿನವರೆಗೂ ತಿಂದಿದೆ ನೋಡಿ, ಒಳಗಡೆವರೆಗೂ ತಿಂದ್ಕೊಂಡು ಹೋಗಿದೆ. ಬಟ್ ಹುಳ ಹೊರಟೋಗಿದೆ, ಬಟ್ ತಿಂದು ಹೋಗ್ಬಿಟ್ಟಿದೆ. ಔಷಧಿ ಸ್ಪ್ರೇ ಮಾಡಿದಾಗ ಇದು ಅಷ್ಟೇ ಇದು ಇದೇನಕ್ಕೂ ಆಗಲ್ಲ. ಒಳಗಡೆ ಇದು ಹಣ್ಣು ಬೆಳೀತಾ ಏನೋ ಒಳಗಡೆನೇ ಹಣ್ಣು ಹೊರಟೋಗಿರ್ತದೆ, ಕೊಳ್ತೋಗಿರ್ತದೆ ಒಳಗಡೆ. ಹಾಗಾಗಿ ಇದು ಏನಕ್ಕೂ ಆಗಲ್ಲ. ಅದೇ ರೀತಿ ಪ್ರತಿಯೊಂದು ಗೊಂಚಲಲ್ಲೂ ಈ ಥರ ಇರ್ತದೆ. ಒಂದು ಹುಳ ಬಂದಿದೆ ಅಂದರೆ ಎಲ್ಲದನ್ನು ಕಾಂಡ ಕೊರ್ಕೊಂಡು ಒಳಗಡೆ ಹೋಗ್ತಾ ಇರ್ತದೆ. ಇದು ನೋಡಿ ಕಾಂಡ ಕೊರೆದಿದೆ ಒಳಗಡೆ ಕೊರೆದುಬಿಟ್ಟು ಒಳಗಡೆ ತಿಂದುಬಿಟ್ಟು ನೋಡಿ ಈ ಥರ ಒಣಗೋಗ್ತದೆ, ಕಾಂಡ ಒಣಗೋಗ್ತದೆ. ಒಣಗೋಗ್ಬಿಟ್ಟು ಹುಳ ಒಳಗಡೆ ಇರ್ತದೆ, ಇದರಲ್ಲಿ ಒಳಗಡೆನೇ ಇರ್ತದೆ. ನಮ್ಗೆ ಔಷಧಿ ಸ್ಪ್ರೇ ಮಾಡಬೇಕಾಗುತ್ತೆ ಅವಾಗ. ಅದು ಆಚೆ ಬಂದಾಗ ತಿನ್ನೋದಕ್ಕೆ ಆಚೆ ಬಂದಾಗ ಆಗ ಔಷಧಿ ನಾವು ಒಳ್ಳೆ ಔಷಧಿ ಸ್ಪ್ರೇ ಮಾಡಿದಾಗ ಇದು ಸತ್ತೋಗುತ್ತೆ. ಸೊ ಔಷಧಿ ಹಾಕಿಲ್ಲ ಅಂದರೆ ಎಲ್ಲ ಒಳಗಡೆ ಗಿಡ ಎಲ್ಲ ನೋಡಿ ಈ ಥರ ಆಗ್ಬಿಡ್ತದೆ ನೋಡಿ. ಈ ರೀತಿ ಗಿಡ ಎಲ್ಲ ಕಾಂಡ ಕೊರ್ಕೊಂಡು ತಿಂದ್ಕೊಂಡು ಕಾಂಡ ಕೊರೆದು ಬಿಡ್ತದೆ, ಮತ್ತು ಈ ಹಣ್ಣುಗಳಿಗೂ ಬಿದ್ದು ಬಿಡ್ತದೆ. ನೋಡಿ ಹಣ್ಣು ನೋಡಿ, ಇದು ಒಳಗಡೆ ಕೊರ್ಕೊಂಡು ಹೋಗಿದೆ ನೋಡಿ. ಇದ್ರ ಒಳಗಡೆ ಹುಳ ನೋಡಿ, ಇದು ತಿಂದ್ಬಿಟ್ಟು ಹೊರಟೋಗಿದೆ. ಬಟ್ ಹಣ್ಣು ಹೊರಟೋಯ್ತು, ಇದು ಕೆಟ್ಟೋಯ್ತು ಅಷ್ಟೇ. ಇದು ಮಳೆ ಆದಾಗ ನೀರು ಯಾವಾಗ ಅದ್ರೊಳಗಡೆ ಹೋಗುತ್ತೋ ಅಲ್ಲಿಗೆ ಮುಗೀತು. ಅದೇನಾಗುತ್ತೆ ಒಳಗಡೆನೆ ಕೊಳ್ಕೊಂಡು ಹೋಗ್ತಾ ಇರ್ತದೆ. ಈ ತರ ಮೇಜರ್ ಆಗಿ ನೀವು ಟೊಮೆಟೊ ಬೆಳಿಬೇಕಾದ್ರೆ ಇದು ಕಾಡುತ್ತೆ. ಇದು ಮೇಜರ್ ಪ್ರಾಬ್ಲಮ್ಮು. ಮತ್ತೆ ಮಲ್ಲಿ ಬರೋದು, ಈ ಎರಡೂ ಜಾಸ್ತಿ ಮೇಜರ್ ಪ್ರಾಬ್ಲಮ್ಮು ಟೊಮೆಟೊ ಗಿಡದಲ್ಲಿದೆ. ಸರ್, ಇವಾಗ ಮತ್ತೆ ಇಷ್ಟೊಂದು ಪ್ರಾಬ್ಲಮ್ ಕೊಡ್ತಾ ಇದೆ ಹುಳುಗಳು, ಇದಕ್ಕೆ ಪರಿಹಾರ ಏನಾದರೂ ಕಂಡುಕೊಂಡಿದ್ದೀರಾ ಹೆಂಗೆ? ಈಗ ನಮ್ಮ ತೋಟಕ್ಕೆ PI ಇಂಡಸ್ಟ್ರಿ ಕಂಪ್ನಿಯವರು ಬಂದಿದ್ರು. ಅವರು ಬಂದಾಗ ಏನು ಮಾಡಿದ್ರು, ಪ್ರೆಸಿಡೋ ಕಂಪ್ನಿ, ಅದು PI ಕಂಪ್ನಿದು ಪ್ರೆಸಿಡೋ ಅನ್ನೋ ಒಂದು ಔಷಧಿನ ಸ್ಪ್ರೇ ಮಾಡೋಕ್ಕೆ ಹೇಳಿದ್ದಾರೆ. ಈಗ 2 ಸಲ ಸ್ಪ್ರೇ ಮಾಡಿದ್ದೀವಿ, ಈಗೆಲ್ಲ ಕಂಟ್ರೋಲ್ ಬಂದಿದೆ. ಸೊ ಇದು ಪ್ರೆಸಿಡೋ ನೋಡಿ, ಇದೆ ಔಷಧಿ. ಇದು ಔಷಧಿ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಒಳ್ಳೆ ಕಂಟ್ರೋಲ್ ಬಂದಿದೆ. ಈಗ ನೋಡಿ ಗಿಡ ಎಲ್ಲ ಚೆನ್ನಾಗಿ ಇದೆ. ಈಗ ನಮ್ಮದು ಹೊಸದಾಗಿ ಏನು ಹುಳ ಇಲ್ಲ ಇದರಲ್ಲಿ. ಹುಳ ಎಲ್ಲ ಕಾಯಿ ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ. ಮೇಲೆ ಇರೋ ಕಾಯಿ ಎಲ್ಲ ಚೆನ್ನಾಗಿ ಬಂದಿದೆ, ಮೇಲೆ ಇರೋ ಹೂವು ಕಾಯಿ ಎಲ್ಲಾನು ಚೆನ್ನಾಗಿದೆ. ಕೆಳಗಡೆ ಇರೋದು ಮಾತ್ರ ಮೊದಲು ತಿಂದಿತ್ತು, ಈಗೆಲ್ಲ ಅದೆಲ್ಲೂ ಕಂಟ್ರೋಲ್ ಆಗ್ಬಿಟ್ಟಿದೆ. ಹುಳ ಈಗ ಎಲ್ಲ ಕಾಣಿಸ್ತಾ, ಔಷಧಿ ಹೊಡೆದ ಮೇಲೆ ಕಂಟ್ರೋಲ್ ಬಂದಿದೆ. ಈಗ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದೆ, ಒಳ್ಳೆ ಕಂಟ್ರೋಲ್ ಬಂದಿದೆ ಈಗ. ಹಾಗಾಗಿ ಇದನ್ನ 2ನೇ ಸ್ಪ್ರೇ ಇನ್ನೂ 2 ಸ್ಪ್ರೇ ಮಾಡಬೇಕು ಅಂದ್ಕೊಂಡಿದ್ದೀವಿ. ಈ ಪ್ರೆಸಿಡೋನ ಹೆಂಗೆ ಸಿಂಪಡಣೆ ಮಾಡುವಂಥದ್ದು? ಇದು 160 ml ಬಾಟ್ಲು ಕೊಡ್ತಾರೆ ಅವರು. 160 ml ಬಾಟ್ಲನ್ನ 200 ಲೀಟರ್ ಡ್ರಮ್ಗೆ, ಒಂದು ಡ್ರಮ್ಗೆ ಹಾಕ್ಕೊಂಡು ನಾವು 200 ಲೀಟರ್ಗೆ 1 ಎಕರೆ 1.5 ಎಕರೆಗೆ ಸ್ಪ್ರೇ ಮಾಡ್ಬೋದು. ಆರಾಮಾಗಿ ಮಾಡ್ಬೋದು. ಅಂದ್ರೆ ನೀವು ಈಗ ಗಿಡ ಸಣ್ಣ ಸ್ಟೇಜ್ ಆದರೆ 1 ಎಕರೆ 1.5 ಎಕರೆ ಈ ಥರ ಮಾಡ್ಬೋದು. ದೊಡ್ಡದು ಆಗ್ತಾ ಸ್ವಲ್ಪ ನೀರು ಜಾಸ್ತಿ ತಗೊಳುತ್ತೆ. ಒಂದು 2 ಬಾಟ್ಲು ಆ ಥರ ಯೂಸ್ ಮಾಡಬೇಕಾಗುತ್ತೆ. ಈಗ ಯಾವ ಸ್ಟೇಜಲ್ಲಿ ಬೇಕಾದರೂ ನಾವು ಇದನ್ನ ಸಿಂಪಡಣೆ ಮಾಡ್ಬೋದು ಹೆಂಗೆ ಸರ್? ಹೂವು ಕಾಂಡ ಯಾವಾಗ ಕೊರೆಯೋಕೆ ಶುರುವಾಗ್ತದೋ ಅದನ್ನ ನಾವು ನೋಡ್ಕೊಬೇಕು ರೈತರು. ನಾವು ನೋಡ್ಕೊಂಡಾಗ ನಮ್ಗೆ ಗೊತ್ತಾಗ್ಬಿಡ್ತದೆ ಕಾಂಡ ಕೊರೆಯೋದ್ರ ಹುಳ ಬಿದ್ದ ತಕ್ಷಣನೇ, ಮತ್ತೆ ಹೂವು ಸ್ವಲ್ಪ ಡ್ಯಾಮೇಜ್ ಆಗ್ತದೆ ಅಲ್ಲಲ್ಲಿ. ಆವಾಗ ಅದು ಹುಳ ಇದೆ. ಬೆಳಿಗ್ಗೆ ನಾವು 6 ಗಂಟೆಗೆ ಬಂದು ನೋಡಿದ್ರೆ ಎಲ್ಲ ಮೇಲೆ ಇರ್ತದೆ, ರೆಕ್ಕೆ ಮೇಲೆ ಇರ್ತದೆ ಹುಳ. ಅದನ್ನ ನೋಡ್ಕೊಂಡು ನಾವು ಈ ತರ ಔಷಧಿನ ತಂದು ಸ್ಪ್ರೇ ಮಾಡಿದಾಗ ಎಲ್ಲ ಹೊರಟೋಗುತ್ತೆ. 1 or 2 ಸ್ಪ್ರೇ ಅಂದ್ರೆ ಹುಳ ಏನಾದ್ರು ತಿನ್ನಕ್ ಸ್ಟಾರ್ಟ್ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ. ಗೊತ್ತಾದ ತಕ್ಷಣ ನಾವು ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಬಂದ್ಬಿಡುತ್ತೆ ತೋಟ. ಆಮೇಲೆ ಕಾಯಿನೂ ಡ್ಯಾಮೇಜ್ ಬರೋದಿಲ್ಲ, ಕಾಂಡನೂ ಕೊರೆಯೋದು ನಿಂತೋಗುತ್ತೆ, ಗಿಡ ಬೆಳವಣಿಗೆ ಚೆನ್ನಾಗಾಗುತ್ತೆ. ನೋಡಿ ನಾವು ಸ್ಪ್ರೇ ಮಾಡಿದ್ಮೇಲೆ ಕಾಯಿ ಒಂದೇ ಒಂದು ಕಾಯಿ ಡ್ಯಾಮೇಜ್ ಇಲ್ಲ, ಮತ್ತೆ ಹುಳ ಇಲ್ಲ. ನೋಡಿ ಕ್ರಾಪ್ ಎಷ್ಟು ನೀಟಾಗಿ ಬಂದಿದೆಯೋ ನೋಡಿ, ಗೊಂಚಿಲು ಹಂಗೆ ಇದೆ. ಕಾಯಿ ಸೈಜು ನೋಡಿ, ಮತ್ತೆ ಕಾಯಿ ನೋಡಿ ಒಂದೇ ಒಂದು ಡ್ಯಾಮೇಜ್ ಬರ್ತಾ ಇಲ್ಲ. ಕಾಯಿ ಭಾಳ ಚೆನ್ನಾಗಿದೆ. ಎಷ್ಟು ಬಿಟ್ಟಿದೆಯೋ ಅಷ್ಟು ನಮಗೆ ಕ್ರಾಪ್ ಸಿಗುತ್ತೆ. ನೋಡಿ ಸರ್, ಒಳ್ಳೆ ಆಪಲ್ ಇದ್ದಂಗಿದೆ ನೋಡಿ ಎಲ್ಲ ಕಾಯಿನೂ ನೋಡಿ. ಕೆಳಗೆ ಮೇಲೆ ಇರೋ ಪಿಂದೆ ಕೂಡ ಏನು ಡ್ಯಾಮೇಜ್ ಆಗಲಿಲ್ಲ, ಎಲ್ಲ ಭಾಳ ಚೆನ್ನಾಗಿದೆ. ಎಲ್ಲ ಉಳ್ಕೊಂಡಿದೆ ಕಾಯಿ, ಒಂದೇ ಒಂದು ಕಾಯಿ ಡ್ಯಾಮೇಜ್ ಬರ್ತಾ ಇಲ್ಲ. ಚೆನ್ನಾಗಿ ಉಳ್ಕೊಂಡಿದೆ ಕಾಯಿ ಗಿಡದಲ್ಲಿ. ಗಿಡಕ್ಕೂ ಏನು ತೊಂದರೆ ಇಲ್ಲ, ಕಾಯಿಗೂ ಏನು ತೊಂದರೆ ಇಲ್ಲ, ಕಾಂಡಕ್ಕೂ ಏನು ತೊಂದರೆ ಇಲ್ಲ. ಆಗಿರೋದ್ರಿಂದ ಎಲ್ಲ ರೈತರು ಇದನ್ನ ಬಳಸಿದ್ರೆ ಒಳ್ಳೇದು ಅಂತ ನನ್ನ ಭಾವನೆ. ಒಳ್ಳೆ ಔಷಧಿ ಇದು ತಗೊಂಬಂದು ಹೊಡೆದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ ರೈತರಿಗೆ. ಒಳ್ಳೆ ಆದಾಯ ಆಗುತ್ತೆ, ರೈತರಿಗೆ ಏನು ನಷ್ಟ ಆಗೋದಿಲ್ಲ.
ಬೇರೆ ಯಾವ್ಯಾವುದೋ ತಗೊಂಬಂದು ಹೊಡೆಯೋದಕ್ಕಿಂತ ಈ ಔಷಧಿನ ಒಂದ್ಸಲಿ ಹೊಡೆದು ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಇದನ್ನೇ ಹೊಡಿಬೋದು ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ನಾವು ಹೊಡೆದಿದ್ದೀವಿ, ಭಾಳ ಚೆನ್ನಾಗಿ ಬಂದಿದೆ ಬೆಳೆ. ಕಾಂಡ ಕೊರತೆ ಆಗಲಿ, ಹುಳ ಒಂದೇ ಒಂದು ಹುಳ ಕಾಣಿಸ್ತಾ ಇಲ್ಲ ಈಗ. ಹಾಗಾಗಿ ಹುಳಕ್ಕೆ ಭಾಳ ಚೆನ್ನಾಗಿದೆ ಔಷಧಿ. ಇದನ್ನ ಸ್ಪ್ರೇ ಮಾಡ್ಕೋಬೋದು, ಎಲ್ಲ ರೈತರು ಸ್ಪ್ರೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ನೋಡಿದ್ರಲ್ಲ ಸ್ನೇಹಿತರೆ, PI ಇಂಡಸ್ಟ್ರಿ ಅವರ ಈ ಪ್ರೆಸಿಡೋ ಯಾವ ರೀತಿ ಹೂವಿನ ಬೆಳೆಗಳಲ್ಲಿ, ತರಕಾರಿ ಬೆಳೆಗಳಾದ ಟೊಮೊಟೊ, ಕ್ಯಾಬೇಜ, ಇನ್ನಿತರೆ ತರಕಾರಿ ಬೆಳೆಗಳಿಗೆ ಈ ಕಾಂಡ ಕೊರತಾ ಇರುವಂಥದ್ದು, ಇದು ಲದ್ದಿ ಹುಳ, ಹಸಿರು ಹುಳ, ಈ ರಬ್ಬರ್ ಹುಳ ಬರುತ್ತಲ್ಲ, ಈ ಥರದ್ದು ಎಲ್ಲ ಹುಳಗಳಿಂದ ಹೋರಾಟ ಮಾಡಿ ನಮ್ಮ ಬೆಳೆಗಳನ್ನು ರಕ್ಷಣೆ ಯಾವ ರೀತಿ ಮಾಡುತ್ತಂತ ಸ್ವತಃ ರೈತರೇ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ರು. ಸೊ ನೀವು ಏನಾದರೂ ಇದೇ ರೀತಿಯ ತರಕಾರಿ ಬೆಳೆಗಳನ್ನು, ಹೂಗಳನ್ನು ಬೆಳೆದಿದ್ರೆ ಅಲ್ಲಿ ನೀವು ನಷ್ಟವನ್ನು ಅನುಭವಿಸ್ತಾ ಇದ್ದರೆ, ಹುಳುಗಳಿಂದ ಮುಕ್ತಿ ಹೆಂಗಪ್ಪ ನಾವು ಕಂಡ್ಕೊಳ್ಳೋದು, ಈ ನಮ್ಮ ಬೆಳೆದಂಥ ಎಲ್ಲ ಬೆಳೆ ಕೂಡ ನಾಶ ಆಗ್ತಾ ಇದೆ ಈ ರಬ್ಬರು, ಲದ್ದಿ ಹುಳ, ಈ ಕಾಂಡ ಕೊರಕ ಇವುಗಳಿಂದ ಅಂತ ಏನಾದರೂ ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ರೆ ನೋಡಿ, ಒಂದು ಸರಿ ಪ್ರೆಸಿಡೋನ ನೀವು ಕೂಡ ಬಳಸಿ ನೋಡಿ. ಅಷ್ಟೇ ಅಲ್ಲ ಸ್ನೇಹಿತರೆ, ನಾವು ಈ ತರಕಾರಿ ಬೆಳೆ ಅಲ್ಲದೇ ಭತ್ತ ಮತ್ತು ಮೆಕ್ಕೆಜೋಳ ಇದರಲ್ಲೂ ಕೂಡ ಈ ಕಾಂಡ ಕೊರೆತ ಹುಳುಗಳಿಂದ ತಡೆಗಟ್ಟಲಿಕ್ಕೆ ನಮ್ಮ ಬೆಳೆಯನ್ನು ಈ ಪ್ರೆಸಿಡೋ ಪರಿಣಾಮಕಾರಿಯಾಗಿ ತನ್ನ ಕಾರ್ಯವನ್ನು ಇದು ತಾನು ನಿರ್ವಹಿಸುತ್ತೆ. ಹಾಗಾಗಿ ನೀವೇನಾದರೂ ಯಾವ ಔಷಧಿ ಸಿಂಪಡಣೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಮೊದಲ ಆಯ್ಕೆಯನ್ನಾಗಿ ಪ್ರೆಸಿಡೋನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಬೆಳೆಯನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ, ಒಳ್ಳೆಯ ಆದಾಯ ಮತ್ತು ಇಳುವರಿ ತೆಗಿಲಿಕ್ಕೆ ತುಂಬಾ ಸಹಾಯಕವಾಗುತ್ತೆ. ಪ್ರೆಸಿಡೋ ಬಗ್ಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಇನ್ನೂ ಇದಕ್ಕಿಂತ ಹೆಚ್ಚಿನ ಪ್ರಶ್ನೆಗಳು ನಿಮ್ಮ ಹತ್ರ ಇದ್ದರೆ, ಡೌಟ್ಸ್ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕಮೆಂಟ್ ಮಾಡಿ ನನಗೆ ತಿಳಿದ ಮಟ್ಟಿಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ನಾನು ಕೂಡ ಮಾಡ್ತೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಂದನವನ ಚಾನಲ್ನ ವೀಕ್ಷಣೆ ಮಾಡ್ತಾ ಇರಿ. ಮತ್ತೆ ಸಿಗೋಣ. ನಮಸ್ಕಾರ.